ಏನು ಮಾಡೋದು ಪಮ್ಮಿ ಇವಾಗ? ಕಾಶಿ ಯಾತ್ರೆ ಪೂಜೆ ಅಂತ ನಾನು ಸಿಕ್ಕಾಕೊಂಡ್ಬಿಟ್ರೆ ಆಮೇಲೆ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ಬಿಡತ್ತಲ್ಲ. ಪಾಪು, ನೀನು ಮದುವೆ ತಡಿಬೇಕನ್ನೋದಷ್ಟೇ ನನ್ನ ಮನಸ್ಸಲ್ಲಿದೆ. ಆದರೆ ಅದನ್ನು ಹೇಗೆ ತಡಿಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಂತ ನಾವು ಎಲ್ಲ ವಿಷಯನೂ ಈಗಲೇ ಹೇಳೋಕ್ಕಾಗಲ್ವಲ್ಲ ಪಮ್ಮಿ. ಮೊದಲು ಸಿಸ್ ಮದುವೆ ಆಗಬೇಕು. ಪಮ್ಮಿ, ನನ್ನ ಮದುವೆ ಮತ್ತು ಸಿಸ್ ಮದುವೆ ಇಬ್ಬರದು ಒಂದೇ ಮುಹೂರ್ತದಲ್ಲಿದೆಯಲ್ಲ, ಅದನ್ನು ಹೇಗಾದರೂ ಮಾಡಿ ಚೇಂಜ್ ಮಾಡ್ಸೋಕ್ಕಾಗತ್ತಾ? ಅಂದರೆ ಏನು ಹೇಳ್ತಿದ್ಯಾ ಪಾಪು? ನನ್ನ ಮತ್ತು ಸಿಸ್ ಮದುವೆ ಮಧ್ಯದಲ್ಲಿ ಟೈಮ್ ಸಿಗೋ ಹಾಗೆ ಮಾಡಿಕೊಡಿ ಪಮ್ಮಿ. ಹಾಗೇನಾದರೂ ಆಗಿಬಿಟ್ರೆ ಕಾವೇರಿನೇ ನನ್ನ ಹೆಂಡತಿ ಅಂತ ಎಲ್ಲರ ಮುಂದೆನೂ ರಿವೀಲ್ ಮಾಡಿಬಿಡ್ತೀನಿ ಪಮ್ಮಿ. ಅವರು ಇಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ನಾನು ಒಂದು ಎಂಡ್ ಕೊಡ್ತೀನಿ. ಸರಿ ಪಾಪು, 2 ಮದುವೆ ಮಧ್ಯೆ ನಿನಗೆ ಟೈಮ್ ಮಾಡಿಕೊಡ್ಬೇಕು ಅಷ್ಟೇ ತಾನೇ? ಅದನ್ನು ನಾನು ನೋಡ್ಕೋತೀನಿ. ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡಬೇಕು ಅನ್ನೋದನ್ನು ನೀನು ಯೋಚನೆ ಮಾಡು. ಪ್ರಮೋದಮ್ಮ, ಇನ್ನೊಬ್ಬ ಮದುಮಗಳು ವೃಂದಾಗೆ ದಾರೆ ಎರೆಯೋರು ಯಾರು? ಅದು ಪುರೋಹಿತ್ರೆ. ಅವಳು ಚಿಕ್ಕ ವಯಸ್ಸಲ್ಲೇ ಅವಳ ತಂದೆ ತಾಯಿ ತೀರೋಗ್ಬಿಟ್ರು. ಹೀಗೆ ಬೆಳೆದಿದ್ದು. ಏನ್ ಮಾಡೋದು? ಹಾಗಾದ್ರೆ ಅವ್ರ ಬಳಗದಲ್ಲಿ ಅತ್ತೆ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಯಾರಿದ್ರು ಕರೀರಿ, ಅವ್ರು ದಾರೆ ಎರಿಬಹುದು. ಇಲ್ಲ ಪುರೋಹಿತ್ರೆ, ಅವ್ರ ಕಡೆಯವರು ಆ ಥರ ಯಾರೂ ಇಲ್ಲ. ಹಾಗಾದ್ರೆ ನಾನು ಪರಿಹಾರ ಹೇಳ್ತೀನಿ. ಹೇಗಿದ್ರು ವಿವೇಕ್ ವೃಂದಾಗೆ ಅಣ್ಣ, ಅವನೇ ಅವಳ ತಂದೆ ಸ್ಥಾನದಲ್ಲಿ ಇದ್ದಾನೆ. ಅವನ್ ಮದುವೆ ಆದ್ರೆ ಅವನೆಂಟಿ ವೃಂದಾಗೆ ತಾಯಿ ಸ್ಥಾನ ತುಂಬ್ತಾಳೆ ಅಲ್ವೇ? ಇವರಿಬ್ರು ಅಪ್ಪ ಅಮ್ಮನ ಸಮಾನ ಆಗ್ತಾರೆ ಅಂದ್ರೆ ಖಂಡಿತ ದಾರ ಎರಿಬಹುದು. ಆದ್ರೆ ಅದಕ್ಕೂ ಮೊದಲು ಇವರಿಬ್ರು ಮದ್ವೆ ಆಗಿರ್ಬೇಕು. ಓ ಹೌದಾ ಪುರೋಹಿತ್ರೆ? ಪಾಪ ನಮ್ಮ ವೃಂದ ಒಂದೇ ಮುಹೂರ್ತದಲ್ಲಿ 2 ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ಲು. ಈಗೇನು ಮಾಡೋದು? ಈಗ ಹೀಗಾದ್ರೆ ಅವಳು ಒಪ್ತಾಳೋ ಇಲ್ವೋ? ಯಾಕೆ ಒಪ್ಕೊಳ್ಳಲ್ಲ ಅತ್ತೆ? ಅನಿಕನೇ ಅಮ್ಮನ್ನ ಹಾಗೆ ಅಂತ ಒಪ್ಕೊಂಡಿದ್ದಾಳೆ. ಅಣ್ಣ ಅದಕ್ಕೆ ದಾರಿ ಎರಿತಾರೆ ಅಂದ್ರೆ ಅವಳು ಒಪ್ಕೊಳ್ಳಲ್ವಾ? ಏನ್ ವೃಂದ, ಒಪ್ಕೋತೀಯ ತಾನೆ? ಅತ್ತೆ ಅದು ಇಲ್ಲ ಅತ್ತೆ, ಅದೇಗೆ ಸಾಧ್ಯ ಆಗುತ್ತೆ ಹೇಳಿ? ನೋಡಿ, ಬೇಕಿದ್ರೆ ವೃಂದಾನೇ ಮೊದಲು ಮದುವೆ ಆಗಲಿ. ನಾನೇ ನಿಂತು ಏನೇನು ಶಾಸ್ತ್ರ ಇದೆ ಅದನ್ನು ಮಾಡ್ಕೊಡ್ತೀನಿ. ಮದುವೆ ಆದಮೇಲೆ ನಾನು ಅನಿಕಾ ಮದುವೆ ಆಗ್ತೀವಿ. ಹಾಗೆಲ್ಲ ಒಬ್ಬರೇ ಮದುವೆ ಮಾಡೋದು ಸರಿಯಲ್ಲಪ್ಪ. ಹೇಗೋ ಇನ್ 3/4 ಗಂಟೆನಲ್ಲಿ ಇವರಿಬ್ರು ಮದ್ವೆಗೂ ಒಳ್ಳೆ ಮುಹೂರ್ತ ಇದೆ. ಈಗ ನೀನು ಮದ್ವೆ ಆಗಿ ಅವರಿಬ್ರಿಗೂ ದಾರೆ ಎರೆದ್ರೆ ನಿನ್ ಪುಣ್ಯನೂ ಜಾಸ್ತಿ ಆಗಿ ಅವ್ರ ಬಂಧನ ಗಟ್ಟಿ ಆಗುತ್ತೆ. ಕರೆಕ್ಟು. ಪುರೋಹಿತರು ಹೇಳೋದ್ರಲ್ಲೂ ಅರ್ಥ ಇದೆ. ಇನ್ನೊಂದು 3/4 ಗಂಟೆಲಿ ಆಗೋದೇನಿದೆ? ಆಮೇಲೆ ಹೇಗಿದ್ರೆ 2 ಮದುವೆ ನಡೆಯುತ್ತಲ್ಲ ಅಲ್ವಾ? ಮತ್ತೆ ನೋಡು ವಿವೇಕ್, ಮೊದಲು ನಿನ್ನ ಮದುವೆ ಆಗಿಬಿಟ್ರೆ ನಿನ್ನ ಮದುವೆನ ನಿನ್ ತಂಗಿ ಕಣ್ ತುಂಬ್ಕೋಬಹುದು. ಆಮೇಲೆ ನೀವಿಬ್ರು ದಂಪತಿಗಳು ಅವರಿಬ್ರು ಮದುವೆ ನೋಡ್ಬೋದು. ಅಣ್ಣ ತಂಗಿರಿಬ್ರು ಒಬ್ಬರು ಮದುವೆನ ಒಬ್ಬರು ನೋಡ್ಕೋತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ವಿವೇಕ್, ವೃಂದ, ನೀವು ಇದಕ್ಕೇನು ಹೇಳ್ತೀರಾ? ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಮುಂದುವರಿಯೋಣ. ಅದು ಅಜ್ಜೆ, ನನ್ಗೋಕೆನೆ. ಅಣ್ಣ ಅದಕ್ಕೆ ನನಗೆ ದಾರೆ ಎರಿತಾರೆ ಅಂತ ಅಂದಮೇಲೆ ನನಗೆ ಖುಷಿನೇ ಅಲ್ವಾ? ಅಬ್ಬ, ಬೆಟ್ಟದ ಹಾಗೆ ಬಂದ ಸಮಸ್ಯೆ ಮಂಜಿನ ಹಾಗೆ ಕರ್ಗೋಯ್ತು. ಪುರೋಹಿತ್ರೆ, ಹಾಗಾದ್ರೆ ಈಗ ಅನಿಕಾ ವಿವೇಕ್ ಮದ್ವೆ ಶಾಸ್ತ್ರ ಮಾಡೋಕೆ ಶುರು ಮಾಡ್ಬೋದಲ್ವಾ?
ಇದೆಲ್ಲ ಅತ್ತೆ ಪ್ಲಾನ? ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ಸರಿ ಸರಿ, ಹೇಗೂ ಸಮಸ್ಯೆ ಎಲ್ಲ ಬಗೆಹರಿತಲ್ವಾ? ಮುಂದೆ ಆಗೋ ಕಾರ್ಯಗಳನ್ನ ನೋಡೋಣ. ನಡೀರಿ ನಡೀರಿ. ಸಮಥಿಂಗ್ ಅದೇನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕೋ ಇದಕ್ಕೆ ನನ್ನ ಮನಸ್ಸು ಪೂರ್ತಿ ಗೊತ್ತಾನೇ ಇಲ್ಲ. ಪುರೋಹಿತ್ರೆ, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಅದಕ್ಕೇನಂತೆ, ಮಾಡೋಣ, ಹೇಳಿ ತಾಯಿ. ಅದು ನಿಮ್ಮ ಹತ್ರ ಅದನ್ನು ಹೇಗೆ ಹೇಳಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಮೊಮ್ಮಗ ಅಗಸ್ತ್ಯನ್ಗೆ ಈಗಾಗಲೇ ಮದುವೆ ಆಗಿದೆ. ಏನಂದ್ರಿ? ಈಗಾಗಲೇ ಮದುವೆ ಆಗಿರೋ ಹುಡುಗಂಗೆ ಮತ್ತೊಂದು ಮದುವೆ ಮಾಡಿಸ್ತಾ ಇದ್ದೀರಾ? ಅದೇ ವಿಷಯಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಅದೇ ಕೇಳ್ತಾ ಇದ್ದೀನಿ. ಅವನಿಗೆ ವೃಂದನ ಮದುವೆ ಆಗೋದಕ್ಕಾಗಲ್ಲ. ಹಾಗಂತ ಎಲ್ರಿಗೂ ಈ ವಿಷಯನ ಈಗ ಹೇಳೋದಕ್ಕೂ ಆಗ್ತಾ ಇಲ್ಲ. ಒಂದು ವೇಳೆ ಹೇಳಿದ್ರೆ ಅನಿಕನ್ ಮದುವೆ ಕೂಡ ನಿಂತು ಹೋಗುತ್ತೆ. ಇದರಲ್ಲಿ 3 ಹೆಣ್ಣು ಮಕ್ಕಳ ಭವಿಷ್ಯ ಇದೆ. ಅದಕ್ಕೆ ನಾವು ಹೀಗೆಲ್ಲ ಡ್ರಾಮಾ ಮಾಡ್ತಿದ್ದೀವಿ. ನೋಡಿ, ಈ ವಿಷಯದಲ್ಲಿ ನಿಮ್ಮ ಸಹಾಯ ನಮಗೆ ಬೇಕಾಗಿದೆ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹಿರಿಯರು ಹೇಳಿದ್ದಾರೆ ತಾಯಿ. ಒಂದು ಹೆಣ್ಣಿನ ಬಾಳು ಸರಿಯೋಗುತ್ತೆ ಅಂತಂದರೆ ನಾನು ಸಹಾಯ ಮಾಡೋಕ್ಕಿದ್ದೀನಿ. ಏನು ಮಾಡಬೇಕು ಅಂತ ಹೇಳಿ ತಾಯಿ. ಮೊದಲು ಅನಿಕಾ ವಿವೇಕ್ ಮದುವೆ ಆಗ್ಬಿಡ್ಬೇಕು. ವೃಂದ ಅಗಸ್ತ್ಯನ್ ಮದುವೆ ಮುಹೂರ್ತನ ಸ್ವಲ್ಪ ತಡವಾಗಿಡ್ಬೇಕು ಅಷ್ಟೇ. ಈ ಮದುವೆ ನಿಲ್ಸಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಸಾಧ್ಯ ಇದೆಯಾ? ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಹಸ್ತ, ಚಿತ್ತ, ಮಗ, ಪುಬ್ಬ. ಆಗುತ್ತಮ್ಮ. ಅಭಿಜನ್ ಲಗ್ನ 3/4 ಗಂಟೆ ನಂತರ ಬರುತ್ತೆ ಅಂತ ಹೇಳ್ತೀನಿ. ತುಂಬ ಉಪಕಾರವಾಯಿತು. ಥ್ಯಾಂಕ್ ಯು ಪುರೋಹಿತ್ರೆ.